ಮೊದಲನೇದಾಗಿ ದೈವಾಂಶ ಸಂಭೂತ ಬಾಬಾಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ ತಿಳಿಸ್ತಾ, ಪಿರಮಿಡ್ ಸೊಸೈಟಿಗೆ ನಾಂದಿ ಹಾಕಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ ಗುರು ನಮನಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಮಹಾವತಾರ್ ಫೌಂಡೇಶನ್ನ ಗುರುಗಳಾದ ಡಾಕ್ಟರ್ ರಂಗನಾಥ್ ಸ್ವಾಮೀಜಿಯವರಿಗೂ ನಾನು ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ, ನನ್ನನ್ನು ಈ ದಿನ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳ್ಕೊಂಡ ಗೀತಾ ಮೇಡಮ್, ಅದೇ ರೀತಿ ಈ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡ್ತಾ ಇರುವಂತ ಲಕ್ಷ್ಮೀ ಮಹೇಶ್ ಮೇಡಮ್, ಹಾಗೇನೆ ಹೋಸ್ಟ್ ಆಗಿರತಕ್ಕಂತಹ ಕಣ್ಣಿ ಕಾಣದ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗಕ್ಕೂ ಸಹ ನಾನು ವಂದನೆ ಹೇಳ್ತಾ, ನನ್ನ ಮಾತನ್ನು ಆಲಿಸ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ. ಇವತ್ತು ಆಹಾರ ಮತ್ತೆ ಆರೋಗ್ಯ ಸೂತ್ರ ಈ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅಂತ ನಿಮ್ಮ ಮುಂದೆ ಕೂತಿದ್ದೀನಿ. ಇದು ಯಾಕೆ ನನ್ನ ಮನಸ್ಸಿಗೆ ಬಂತು ಇದನ್ನು ಮಾತಾಡಬೇಕು ಅಂತಂದ್ರೆ, ಒಂದು ಕಡೆ ಓದ್ತಾ ನನ್ನ ಕಣ್ಣಿಗೆ ಬಿತ್ತು ಏನು ಅಂತಂದ್ರೆ, ಆಹಾರದಿಂದ ಗುಣಪಡಿಸ್ಲಿಕ್ಕೆ ಆಗದಂತ ಯಾವುದೇ ರೋಗ ಯಾವುದೇ ಔಷಧಿಯಿಂದ ಗುಣ ಆಗುದಿಲ್ಲ. ಆಹಾರದಿಂದ ಗುಣ ಆಗುದಿಲ್ಲ ಅಂತಂದ್ರೆ ಅದಕ್ಕೆ ಔಷಧಿಯೇ ಇಲ್ಲ ಅಂತ ಹೇಳುವಂತ ಒಂದು ಮಾತನ್ನು ನಾನು ನೋಡಿ, ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಬಂತು. ಅದಕ್ಕೆ ನಾನೇನು ತಿಳ್ಕೊಂಡಿದ್ದೇನೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು ನಿಮ್ಮ ಮುಂದೆ ಕೂತಿದ್ದೇನೆ. ನೋಡಿ, 1 ಗಂಟೆ ಮೊದಲು, ಬಹುಶಃ ಇವಾಗ 3:30 ಆಯ್ತು. 2-2:30 ಹೊತ್ತಿಗೆ ಸಾಮಾನ್ಯ ಎಲ್ರಿಗೂ ಹಸಿವು ಆಗುತ್ತೆ. ನೀವು ಮನೆಯಿಂದ ಹೊರಗಿದ್ದು ಯಾವುದೇ ಕೆಲಸಕ್ಕೆ ಹೋಗಿದ್ರೆ 2:30 ಗಂಟೆಗೆ ಹೊಟ್ಟೆ ಹಸಿದಾಗ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ, ಒಂದು ಒಳ್ಳೆ ಊಟ ಮಾಡಬೇಕು ಅಂತ. ಒಂದು ಒಳ್ಳೆ ಊಟ ಅಂತಂದ್ರೆ ಜೋಳದ ರೊಟ್ಟಿ, ಉಳ್ಳಾಗಡ್ಡಿ, ಚಟ್ನಿ, ಮೊಸರು ಇವೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಅದೇ 2 ಗಂಟೆ ಕಳೆದು 3 ಗಂಟೆ ಆದಾಗ ಒಂದು ಊಟ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಹೊಟ್ಟೆ ಹಸ್ದು ತಡಿಲಿಕ್ಕಾಗದೆ ಅದು ಅನ್ನ ಸಾಂಬಾರೇ ಸಾಕು. ಅಂದ್ರೆ ಹೊಟ್ಟೆ ಚುರ್ ಅಂತ ಹೇಳಿ ತನ್ನ ಪ್ರಕ್ರಿಯೆಗೆ ರೆಡಿ ಆದಾಗ ನನ್ಗೆ ಎಲ್ಲವೂ ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳುವಂತ ಒಂದು ಭಾವನೆ ಇರುತ್ತೆ. ಕೊನೆಗೆ ಒಂದು ಮಟ್ಟಕ್ಕೆ ಏನ್ ಬರ್ತೇವೆ ಅಂತಂದ್ರೆ, ಅರ್ಜೆಂಟ್ ನಲ್ಲಿ ಒಂದ್ಸಲ ಏನಾದ್ರು ತಿಂದ್ರೆ ಸಾಕಪ್ಪ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ತೇವೆ. ನಮ್ಮ ಜೀವನವೂ ಅಷ್ಟೇ. ಆಹಾರದ ಬಗ್ಗೆ ಹೇಳ್ಬೇಕಿದ್ರೆ ನಾವು ಜೀವನ ಪೂರ್ತಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡೇ ಹೋಗ್ತೇವೆ. ಜೀವನದುದ್ದಕ್ಕೂ ಈ ಕಾಂಪ್ರಮೈಸ್ ಇರುತ್ತೆ. ನಾವು ಒಳ್ಳೆಯ ಆಹಾರ ಅಗತ್ಯ ಅಂತ ಹೇಳುವಂತ ಮಾತು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಒಳ್ಳೆಯ ಆಹಾರ ಹೇಗೆ, ಏನು, ಅದನ್ನ ಆಕ್ಚುಲಿ ಆಚರಣೆಗೆ ತರುವಾಗ ಈ ಪ್ರಶ್ನೆಗಳೆಲ್ಲ ಮಾಯ ಆಗಿಬಿಟ್ಟು ಏನೋ ಒಂದು ಲೆವೆಲ್ಗೆ ನಾವು ಹೋಗಿಬಿಡ್ತೀವಿ. ಈಗ ಒಳ್ಳೆಯ ಆಹಾರ ಅಂದ್ರೆ ಏನು? ಈ ದೇಹವನ್ನ ರೋಗ ರುಜಿನಗಳಿಗೆ ತುತ್ತಾಗದಂತೆ ಕಾಪಾಡತಕ್ಕಂಥ, ಕಾಲಕಾಲಕ್ಕೆ ಈ ದೇಹದಲ್ಲಿ ಆಗ್ಬೇಕಾದ ಎಲ್ಲಾ ಬೆಳವಣಿಗೆಯನ್ನ ನೋಡ್ಕೊಳ್ತಕ್ಕಂಥ ಒಂದು ಶಕ್ತಿದಾಯಕ ಪೆಟ್ರೋಲ್ ಏನಿದೆ ಅದುವೇ ಆಹಾರ. ಇದನ್ನ ಬಹುಶಃ ನಾವು ಚಿಕ್ಕಂದಿನಲ್ಲೇ ಸ್ಕೂಲಲ್ಲೇ ಕಲ್ತಿದ್ದೀವಿ. ನಾವು ಆಹಾರ, ಯಾವ ರೀತಿ ಆಹಾರ ತಗೊಳ್ಬೇಕು, ಬ್ಯಾಲೆನ್ಸ್ ಡಯಟ್ ಅಥವಾ ಸಮತೋಲನ ಆಹಾರ. ನಾನು ಸಮತೋಲನ ಆಹಾರ ಬಗ್ಗೆ ನಾನಿವತ್ತು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ 1 ವಾರವನ್ನ ನ್ಯೂಟ್ರಿಷನ್ ಸಪ್ತಾಹ ಅಂತ ಆಚರಣೆ ಮಾಡ್ತಾ ಇದೆ. ಇದರಲ್ಲಿ ಮಹಿಳೆಯರು, ಗರ್ಭಿಣಿಯರು, ಬಾಣಂತಿಯರು ಮತ್ತೆ ಎಳೆಯ ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು ಅದು ವೈಜ್ಞಾನಿಕವಾಗಿ ಅಂತ ಹೇಳುವಂತ ಒಂದು ಮಾಹಿತಿ ಕೊಡುವಂತ ಪ್ರಯತ್ನವನ್ನ ಇಲಾಖೆ ಮಾಡ್ತಾ ಇದೆ. ಆದ್ರೆ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಇದ್ರ ಬಗ್ಗೆ ತಾವು ಸಾಕಷ್ಟು ತಿಳ್ಕೊಂಡಿದ್ದೀರಾ, ಓದಿದ್ದೀರಾ, ಪದೇ ಪದೇ ನಮಗೆ ಇದು ಕಿವಿಗೆ ಬೀಳ್ತಾ ಇದೆ. ಆದ್ರೂ ಒಂದು ಬ್ರೀಫ್ ಆಗಿ ಅದರ ಒಂದು ಪಿಕ್ಚರ್ ನಿಮ್ಮ ಮುಂದೆ ಇಡ್ತೇನೆ. ಮತ್ತೆ ಬಹಳ ಸರಳವಾಗಿ ಬ್ಯಾಲೆನ್ಸ್ ಡಯಟ್ ನಿಮ್ಮ ಪ್ಲೇಟ್ ನಲ್ಲಿ ಏನ್ ನೋಡ್ಬೇಕು ಅದನ್ನು ನಾನು ಹೇಳ್ತೀನಿ. ನಿಮಗೆ ಗೊತ್ತು, ಬ್ಯಾಲೆನ್ಸ್ ಡಯಟ್ ನಲ್ಲಿ ಬರುವಂತದ್ದು ಬಹಳ ಮುಖ್ಯವಾಗಿ ನಮ್ಮ ದೇಹಕ್ಕೆ ಶಕ್ತಿ ನೀಡುವಂತ ಕಾರ್ಬೋಹೈಡ್ರೇಟ್ಸ್.
ಕಾರ್ಬೋಹೈಡ್ರೇಟ್ಸ್ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಭಾಗ. ನಮ್ಮ ಚಲನ ವಲನ ನಮಗೆ ಬೇಕಾದ ಶಕ್ತಿ ಕೊಡುವಂತ ಆಹಾರ ಅದು. ಹಣ್ಣುಗಳು, ತರಕಾರಿಗಳು, ಏಕದಳ ದ್ವಿದಳ ಧಾನ್ಯಗಳು ಮತ್ತು ಬೀಜಗಳು, ಹೀಗೆ ಇದರಿಂದ ನಮಗೆ ಶಕ್ತಿ ಉತ್ಪಾದನೆ ಆಗುತ್ತೆ, ಅದು ಕಾರ್ಬೋಹೈಡ್ರೇಟ್ ಆಗಿರ್ತದೆ. ಎರಡನೇದು, ನಮ್ಮ ಅಂಗಾಂಗಗಳು, ನಮ್ಮ ಸ್ನಾಯುಗಳು ಬೆಳಿಬೇಕು ಅಂತ ಇದ್ರೆ ಪ್ರೋಟೀನ್ ಬೇಕು. ಪ್ರೋಟೀನ್ ಯುಕ್ತ ಆಹಾರ ಮಾಂಸ, ಕೋಳಿ, ಮೀನು, ಮೊಟ್ಟೆ, ಹಾಲು, ಹಾಲಿನ ಉತ್ಪನ್ನಗಳು, ಕಾಳುಗಳು, ದವಸ ಧಾನ್ಯಗಳು, ಒಣ ಬೀಜಗಳು, ಬಾದಾಮಿ ಇತ್ಯಾದಿ, ಸೋಯಾಬೀನ್, ಇವೆಲ್ಲ ಪ್ರೋಟೀನ್ ಹೊಂದಿರತಕ್ಕಂತಹ ಆಹಾರ. ಒಂದು ಕಾರ್ಬೋಹೈಡ್ರೇಟ್, ಎರಡು ಪ್ರೋಟೀನ್. ಮೂರನೇದು ಕೊಬ್ಬು. ಕೊಬ್ಬು ಅಂತ ಹೇಳಿದಾಗ ಕೆಲವರು ಭಯ ಭೀತಿರಾಗ್ತೀರ. ಕೊಬ್ಬೊಬ್ಬ ಬೇಡಪ್ಪ, ಇಲ್ಲ, ಕೊಬ್ಬು ಬೇಕು. ಯಾಕಂತಂದ್ರೆ ನೆನ್ಪಿಟ್ಕೊಳ್ಳಿ, ನಮ್ಮ ಬಾಡಿಗೆ ಎನರ್ಜಿ ಕೊಡುವಂತ ಒಂದು ಮುಖ್ಯವಾದ ಅಂಶ ಕೊಬ್ಬು. ಬಹಳ ಮುಖ್ಯವಾಗಿ ನಮ್ಮ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಬಹಳ ಸಹಾಯಕಾರಿಯಾಗಿರ್ತಕ್ಕಂಥ ವಸ್ತುವೇ ಕೊಬ್ಬು. ಚಳಿ ಪ್ರದೇಶಕ್ಕೆ ಹೋದ್ರೆ ನಮ್ಮ ಜೀವ ಸಲೀಸಾಗಿರ್ಬೇಕು, ಬದುಕಬೇಕು ಅಂತ ಇದ್ರೆ ಚಳಿನ ತಡೆಯುವಂತ ಶಕ್ತಿ ಉತ್ಪಾದನೆ ಬಾಡಿಯಲ್ಲಿ. ಆ ಟೆಂಪರೇಚರ್ನ ಪ್ರೊಡ್ಯೂಸ್ ಮಾಡೋದೇ ಕೊಬ್ಬು. ಕೊಬ್ಬು ಹಣ್ಣು ಹಂಪಲು, ತರಕಾರಿಗಳು, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಒಣ ಬೀಜಗಳು ಇತ್ಯಾದಿಗಳಿಂದ ನಮಗೆ ಸಿಗ್ತವೆ. ಸೊ 3 ಅಂಶ ಆಯಿತು: ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಕೊಬ್ಬು. 4ನೇದು ಮಿನರಲ್ಸ್ ಅಥವಾ ಖನಿಜಗಳು. ಕಬ್ಬಿಣಾಂಶ ಇರ್ಬೋದು, ಕ್ಯಾಲ್ಸಿಯಂ, ಸೋಡಿಯಂ, ಫಾಸ್ಫರಸ್, ಜಿಂಕ್ ಇತ್ಯಾದಿ ಎಲ್ಲ. ಇವೆಲ್ಲ ಈ ಒಂದು ರಾಸಾಯನಿಕ ಸಂಯೋಜನೆಗಳು ನಮ್ಮ ಅಂಗಾಂಗ ಒಳಗೆ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಆಗ್ಬೇಕಿದ್ರೆ ಆಯಾಯ ಸಮಯಕ್ಕೆ ಬೇಕಾದ ಕೆಮಿಕಲ್ಸ್ ಅಲ್ಲಲ್ಲಿ ಹೋಗಿ ಟಚ್ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿ ಮಿನರಲ್ಸ್ ಬೇಕಾಗುತ್ತೆ. ಇದು ಹಸಿರು ತರಕಾರಿ, ಒಣ ಬೀಜಗಳು, ಹಣ್ಣುಗಳು, ಏಕದಳ ಧಾನ್ಯಗಳು, ಮಾಂಸ, ಕೋಳಿ, ಮೀನು ಇತ್ಯಾದಿಗಳಿಂದ ಸಿಗ್ತವೆ. ಸೊ 5ನೇದು ವಿಟಮಿನ್. ವಿಟಮಿನ್ ಆಕ್ಚುಲಿ ನಮ್ಮ ಮೆಟಬಾಲಿಕ್ ಕೆಲಸಕ್ಕೆ, ಚಯಾಪಚಯ ಕ್ರಿಯೆಗೆ ಬಹಳ ಸಹಕಾರಿಯಾಗಿರ್ತಕ್ಕಂತಹ ಒಂದು ವಸ್ತು ವಿಟಮಿನ್. ಇದನ್ನ ನಾವು ಲಿವರ್, ಮೊಟ್ಟೆ, ಹಳದಿ ತರಕಾರಿ, ಹಣ್ಣುಗಳು, ಕಿತ್ಲೆ ಹಣ್ಣು, ಕ್ಯಾಬೇಜ್, ಪಾಲಕ್, ಹಾಲು, ಹಾಲಿನ ಉತ್ಪನ್ನಗಳು. ಹಾಲಿನ ಉತ್ಪನ್ನ ಎಲ್ಲ ಕಡೆ ಬರುತ್ತೆ ನೋಡಿ. ಅದರಲ್ಲಿ ಬಹಳ ಪ್ರಿಫರೇಬಲ್ ಏನು ಅಂತಂದ್ರೆ ಮಜ್ಜಿಗೆ, ಅದರ ನೆಕ್ಸ್ಟ್ ಮೊಸರು, ಬೆಣ್ಣೆ ಅಲ್ಲ ತುಪ್ಪ, ಹೀಗೆ. ಸೊ ವಿಟಮಿನ್ಗಳು ಇವಿಷ್ಟು ನಮಗೆ ದೇಹಕ್ಕೆ ಬೇಕಾಗಿರುವಂಥದ್ದು. ಇನ್ನು ಅಫ್ಕೋರ್ಸ್ ಇದರ ಜೊತೆಗೆ ಬೇಕಾದ್ದು ನೀರು. ನೀರು ಇಲ್ಲದಿದ್ರೆ ಯಾವುದೇ ಕೆಲಸ ನಡೆಯೋದಿಲ್ಲ. ಯಾಕಂತಂದ್ರೆ ನಮ್ಮ ಬಾಡಿಯಲ್ಲಿ ಹೈಯೆಸ್ಟ್ ಅಮೌಂಟ್ ಇರೋದೇ ಅಂದ್ರೆ ಅದರ ಸಾಂದ್ರತೆ, ನೀರಿನ ಸಾಂದ್ರತೆನೇ ಲಿಕ್ವಿಡ್ ಇದೆ ಜಾಸ್ತಿ. ಸೊ ನೀರು ಬಹಳ ಬಹಳ ಇಂಪಾರ್ಟೆಂಟ್. ಇದಿಷ್ಟು ನಾನು ಬ್ರೀಫ್ ಆಗಿ ಬ್ಯಾಲೆನ್ಸ್ ಡಯಟ್ನ ಒಂದು ಚಿಕ್ಕ ಪಿಕ್ಚರ್ ಕೊಟ್ಟಿದ್ದೇನೆ, ತಲೆ ಕೆಲ್ಸ್ಕೊಡೋದು ಬೇಡ ಅದ್ರ ಬಗ್ಗೆ. ನಾವು ಒಂದು ನೋಡೋಣ. ಬಹಳ ಸರಳವಾಗಿ ಸಾಮಾನ್ಯ ಮನುಷ್ಯನಿಗೆ ಸಮತೋಲನ ಆಹಾರದ ಒಂದು ಊಟದ ತಟ್ಟೆ ಹೇಗಿರುತ್ತೆ ಅದನ್ನ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಗಮನದಲ್ಲಿಟ್ಟರೆ ಸಾಕು. ಈಗ ನನ್ನ ಊಟದ ತಟ್ಟೆ, ನಾನು ಎಷ್ಟು ಊಟ ಮಾಡ್ತೀನಿ ಅದಕ್ಕೆ ಸರಿಯಾದ ಒಂದು ಊಟದ ತಟ್ಟೆ. ಆ ತಟ್ಟೆಯಲ್ಲಿ ಅರ್ಧ ಪ್ಲೇಟು ಹಣ್ಣುಗಳು ಮತ್ತೆ ತರಕಾರಿಗಳಿರ್ಬೇಕು. 50% ಹಣ್ಣುಗಳು ಮತ್ತೆ ತರಕಾರಿಗಳು, ಗ್ರೀನ್ಸ್, ಇದಿಷ್ಟು ಇರಬೇಕು. ಇನ್ನು ಕಾಲು ಭಾಗ ಪ್ರೋಟೀನ್ ಯುಕ್ತ ಆಹಾರಗಳು, ಮೊಟ್ಟೆ, ಹಾಲುತ್ಪನ್ನಗಳು, ಕೋಳಿ, ಮೀನು, ಸೋಯಾಬೀನ್ ಉತ್ಪನ್ನಗಳು ಇಂಥವು, ಅಥವಾ ಶೇಂಗಾ, ಹೀಗೆ. ಇದು ಕಾಲು ಭಾಗದಷ್ಟು ಇರಬೇಕು. ಇನ್ನು ಕಾಲು ಭಾಗದಷ್ಟು ಕೊನೆಯ ಭಾಗ ನಮಗೆ ಶಕ್ತಿಯನ್ನ ಕೊಡ್ತಕ್ಕಂಥ ಏಕದಳ ಧಾನ್ಯಗಳು, ಅಕ್ಕಿ, ಗೋಧಿ, ಜೋಳ, ರಾಗಿ, ಇಂಥ ಪದಾರ್ಥಗಳು ಇರಬೇಕಾಗುತ್ತೆ. ಸೊ ಅಂದ್ರೆ ನಾವು ಹೊಟ್ಟೆ ತುಂಬಿಸ್ಲಿಕ್ಕೆ ಅನ್ನ
ಸಾಮಾನ್ಯ ನಮ್ಮ ಪ್ಲೇಟ್ ಹೇಗಿರುತ್ತೆ ಅಂತಂದ್ರೆ, ನಾನು ಕಂಡಾಗೆ, ನಾನು ಪ್ರಾಕ್ಟೀಸ್ ಮಾಡಿದಾಗೆ, ಪ್ಲೇಟ್ನ ತುಂಬ ದೊಡ್ಡ ಗುಡ್ಡೆ ಅನ್ನ, ಬದಿಯಲ್ಲಿ ಒಂದು ಚಿಕ್ಕ ಪಲ್ಯ, ಒಂದಷ್ಟು ನೀರು ಸಾರು. ಇದು ಬ್ಯಾಲೆನ್ಸ್ ಡಯಟ್ ಆಗೋದಿಲ್ಲ. ಸೊ ಬ್ಯಾಲೆನ್ಸ್ ಡಯಟ್ ಹೇಗೆ ಅಂತಂದ್ರೆ ಹೀಗೆ: 50%, ಅರ್ಧ ಪ್ಲೇಟ್ ಹಣ್ಣುಗಳು ಮತ್ತು ತರಕಾರಿಗಳು ಬೇಕು, ಕಾಲು ಭಾಗದಷ್ಟು ಪ್ರೋಟೀನ್ ಕೊಡಬೇಕು, ಆಮೇಲೆ ಕಾಲು ಭಾಗ ಏಕದಳ ಧಾನ್ಯ ಇರಬೇಕು. ಇದ್ರ ಜೊತೆಗೆ ಖಂಡಿತವಾಗೂ ಮಧ್ಯಾಹ್ನದ ಊಟಕ್ಕೆ 1 ಕಟೋರಿ ಮೊಸರು ಅಥವಾ 1 ಲೋಟ ಮಜ್ಜಿಗೆ ಇದ್ರೆ ಅದೊಂದು ಪರಿಪೂರ್ಣ ಆಹಾರ ಆಗುತ್ತೆ. ನಿಮಗೆ ಈಗಾಗಲೇ ಗೊತ್ತು, ಮೊಸರು ಯಾಕೆ ತಿನ್ಬೇಕು? ಜೀರ್ಣಕ್ರಿಯೆಗೆ ಅಂತ ಹೇಳ್ತಾರೆ ಸಾಮಾನ್ಯ ಭಾಷೆಯಲ್ಲಿ. ಜೀರ್ಣಕ್ರಿಯೆ ಅಂತಂದ್ರೆ ಈ ಮೊಸರಿನಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆ ತುಂಬ ಗಂಟ್ಲಿಂದ ಹಿಡಿದು ಕೆಳಗೆ ಗುದದ್ವಾರ ತನಕ ಸಾಕಷ್ಟು ಕೋಟ್ಯಾನುಗಟ್ಲೆ ಬ್ಯಾಕ್ಟೀರಿಯಾಗಳಿವೆ. ಈ ಬ್ಯಾಕ್ಟೀರಿಯಾಗಳು ತಮ್ಮ ಕೆಲಸ ಮಾಡಿ ನಮಗೆ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಬ್ಯಾಕ್ಟೀರಿಯಾಗಳಲ್ಲಿ ನಾವು ತಿಂದ ಕೆಲವು ಕೆಟ್ಟ ಆಹಾರಗಳಿಂದ ಬ್ಯಾಡ್ ಬ್ಯಾಕ್ಟೀರಿಯಾನು ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಈ ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಆದಾಗ ನಮಗೆ ತೇಗು ಬರೋದು, ಆಸಿಡಿಟಿ ಆಗೋದು, ಕಾನ್ಸ್ಟಿಪೇಷನ್ ಆಗೋದು ಇತ್ಯಾದಿ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಥವಾ ಒಳ್ಳೆಯ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗಬೇಕಿದ್ರೆ ಅದಕ್ಕೆ ಈ ಮೊಸರು ಅಥವಾ ಮಜ್ಜಿಗೆ ಬಹಳ ಬಹಳ ಇಂಪಾರ್ಟೆಂಟ್. ಸೊ ರಾತ್ರಿನೂ ತಗೊಳ್ಬೋದಾ ಅಂತ ಪ್ರಶ್ನೆ ಬರ್ಬೋದು. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ರಾತ್ರಿ ಮೊಸರನ್ನ ವರ್ಜ್ಯ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಕೆಲವರಿಗೆ ಪ್ರಾಕ್ಟೀಸ್ ಇದೆ, ತಿಂತಾರೆ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಗ್ಯಾದೆ ನಾವೆಲ್ಲರೂ ಕೇಳಿದೆವು. ಊಟ ಬಲ್ಲವನಿಗೆ ರೋಗ ಇಲ್ಲ. ಆದ್ರೆ ದೈನಂದಿನ ಜೀವನದಲ್ಲಿ ಊಟ ಬಲ್ಲವ ಯಾರು? ಯಾರಿಗೆ ಗೊತ್ತಿದೆ ಊಟದ ಬಗ್ಗೆ? ನಾವೆಲ್ಲ ಊಟ ಮಾಡ್ತೇವೆ. ಊಟ ಅಥವಾ ಆಹಾರ ಇದು ನಮ್ಮ ದೈನಂದಿನ ಚಟುವಟಿಕೆಯ ಒಂದು ಬಹುಮುಖ್ಯ ಕಾರ್ಯ. ನಾವು ಮಾಡಲೇಬೇಕು, ಊಟ ಮಾಡಲೇಬೇಕು, ಮಾಡೇ ಮಾಡ್ತೇವೆ. ಬಹಳ ಇಂಪಾರ್ಟೆಂಟ್ಲಿ ಅದಕ್ಕಾಗಿ ಸಮಯನೂ ಇಟ್ಕೊಂಡಿರ್ತೇವೆ. ಆದ್ರೆ ಈ ಚಟುವಟಿಕೆಯನ್ನ ನಾವು ಹೇಗೆ ನಡೆಸ್ತೇವೆ ಇದನ್ನ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ. ಮೊನ್ನೆ ವೇದಿಕೆಯಲ್ಲಿ ನಾನು ಕೇಳಿದೆ, ನಮ್ಮ ಆಹಾರ ನಮಗೆ ಔಷಧಿ ಆಗ್ಬೇಕು. ಅಂದ್ರೆ ಜೀವನದಲ್ಲಿ ನಾವು ಯಾವತ್ತೂ ಡಾಕ್ಟರ್ ಪಕ್ಕ ಹೋಗ್ಲೇಬಾರ್ದು, ಬೇರೆ ಔಷಧಿಯೇ ತಗೊಳ್ಬಾರ್ದು. ನಮ್ಮ ಆಹಾರವೇ ನಮಗೆ ಔಷಧಿಯಾಗಿ ನಮ್ಮ ದೇಹವನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ವಿನಃ ಔಷಧಿ ನಮ್ಮ ಆಹಾರ ಆಗಬಾರ್ದು. ಪ್ಲೇಟ್ ತುಂಬಾ ಬೆಳಿಗ್ಗೆ ಒಂದು 8 ಟ್ಯಾಬ್ಲೆಟ್, ಮಧ್ಯಾಹ್ನ ಒಂದು 4 ಟ್ಯಾಬ್ಲೆಟ್, ರಾತ್ರಿ ಒಂದು 8 ಟ್ಯಾಬ್ಲೆಟ್, ಒಂದು ಸಿರಪ್, ಇಂಜೆಕ್ಷನ್, ಆಮೇಲೆ ವಿಟಮಿನ್ ಟಾನಿಕ್, ಇದು ಔಷಧಿ ನಮ್ಮ ಊಟ ಆದಾಗೆ ಆಗುತ್ತೆ. ಇದೆಲ್ಲ ಆದ ಮೇಲೆ ಕೊನೆಗೆ ಲಾಸ್ಟ್ಗೆ ನಿದ್ದೆ ಮಾಡಲಿಕ್ಕೆ ಒಂದು ಟ್ಯಾಬ್ಲೆಟ್. ಇದು ಸರಿಯಾದ ಕ್ರಮ ಅಲ್ಲ. ಸರಿಯಾಗಿ ನಾವು ಯೋಚನೆ ಮಾಡಿದ್ರೆ ನಮ್ಮ ಹಿರಿಯರು ಹೇಳಿಕೊಟ್ಟ ಹಾಗೆ ಊಟ ಬಲ್ಲವನಿಗೆ ರೋಗ ಇಲ್ಲ, ರೋಗ ಬೇಡ ಅಂತಾದ್ರೆ ನಮ್ಮ ಊಟದ ಬಗ್ಗೆ ನಾವು ಸರಿಯಾಗಿ ಯೋಚನೆ ಮಾಡೋಣ. ನೋಡಿ, ಊಟ ಬಲ್ಲವನು ಯಾರು ಅಂತ ನಾನು ಕೇಳಿದೆ. ಊಟ ಬಲ್ಲವ ಯಾರು? ನನ್ಗೆ ಯೋಚನೆ ಆಗುತ್ತೆ, ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಿಮ್ಮ ತಾಯಿಯನ್ನೇ ನೀವು ನೆನಪು ಮಾಡ್ಕೊಳ್ಳಿ. ಅವರಿಗೆ ಊಟದ ಬಗ್ಗೆ ಜ್ಞಾನ ಇತ್ತು. ನಮ್ಮ ಅಡಿಗೆ ಮನೆ ಸಂಪೂರ್ಣವಾಗಿ ಆಯುರ್ವೇದ ಪದ್ಧತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಅಮ್ಮನಿಗೆ, ನಮ್ಮ ಅಜ್ಜಿಗೆ ವಾತ ಪಿತ್ತ ಕಫ ಅಂದ್ರೆ ಏನು ಗೊತ್ತಿತ್ತು. ಯಾವ ತರಕಾರಿಯಲ್ಲಿ ವಾತ ಆಗುತ್ತೆ, ಯಾವ ತರಕಾರಿಯಲ್ಲಿ ಪಿತ್ತ ಇದೆ, ಯಾವುದರಲ್ಲಿ ಕಫ ಇದೆ, ಅದನ್ನು ಹೇಗೆ ಮಾಡ್ಬೇಕು, ಅದಕ್ಕೆ ಏನೆಲ್ಲ ಹಾಕ್ಬೇಕು, ಅದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಇತ್ತು. ತೊಗರಿಬೇಳೆ ವಾಯು ತೊಗರಿಬೇಳೆ ಸಾರು ಮಾಡಿದ್ರೆ ಅದಕ್ಕೆ ಇಂಗಿನ ಒಗ್ಗರಣೆ ಕೊಡ್ತಾ ಇದ್ರು. ಒಂದು ಘಮ್ ಅಂತ ಪರಿಮಳ ಬಂದ್ರೆ ಎರಡನೇದು ವಾಯುವನ್ನ ಹೊಡೆದಾಗುತ್ತೆ.
ಹೀಗೆ ಆವಾಗ ನಮ್ಮ ನಮ್ಮ ಅಡಿಗೆ ಮನೆಯನ್ನು ಸ್ವಲ್ಪ ನೋಡಿ. ಆಯುರ್ವೇದ ಶಾಪಲ್ಲಿ ಇರ್ತಕ್ಕಂಥ ಎಲ್ಲ ಔಷಧಿಗಳು ನಮ್ಮ ಮನೆಯಲ್ಲಿದೆ. ಜೀರಿಗೆ, ಕೊತ್ತಂಬರಿ, ಮೆಂತ್ಯ, ಲವಂಗ, ಸಾಸಿವೆ, ಇಂಗು, ಕಾಳುಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಏಲಕ್ಕಿ, ಇನ್ನೂ ಹಲವಾರು ಆಯಾಯ ಆಯಾಯ ಪದಾರ್ಥಗಳಿಗೆ ಯಾವ್ಯಾವ ಸಾಂಬಾರನ್ನು ಸೇರಿಸಬೇಕು, ಸಾಂಬಾರು ಪದಾರ್ಥಗಳನ್ನು ಸೇರಿಸಬೇಕು, ಅದನ್ನ ಸೇರಿಸಿಯೇ ಅಡಿಗೆ ಮಾಡ್ತಾ ಇದ್ರು. ಅದಕ್ಕೆ ನಾವು ಯಾವತ್ತು ನಮ್ಮ ಜೀವನದಲ್ಲಿ, ನನ್ಗೀಗ್ಲೂ ಕೆಲವು ಸಾಂಬಾರು, ಸಾರು ಅಮ್ಮ ಮಾಡ್ತಾ ಇದ್ದನ್ನು ನಾನು ಹೀಗೆ ನನ್ನ ಮೂಗಿಗೆ ಘಮ ಘಮ ಈಗಲೂ ಹೊಡೆಯುತ್ತೆ ನನಗೆ. ಅಮ್ಮನ ಕೈ ರುಚಿ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಸಲ ಆಶ್ಚರ್ಯ ಆಗುತ್ತೆ. ಅಮ್ಮ ಕೆಲವು ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳು ಹಾಕುವಾಗ ಎಡದ ಕೈಯಲ್ಲಿ ಹೀಗೆ ಹಾಕ್ಬಿಡ್ತಾ ಇದ್ರು. ಎಲ್ರಿಗೂ ಅಮ್ಮನ ಕೈಯ ಊಟ ನಿಜವಾಗಿಯೂ ಇಷ್ಟ. ಇದು ಯಾಕೆ? ನೀವು ಹೇಳ್ಬೋದು, ಆಗಿನ ಕಾಲದಲ್ಲಿ ರುಬ್ಬುವ ಕಲ್ಲಲ್ಲಿ ಇದು ಮಾಡ್ತಾ ಇದ್ರು, ಇವಾಗ ಮಿಕ್ಸಿ ಬಂದಿದೆ. ಹೌದು, ಅದು ರುಚಿ ಕೆಡಿಸ್ತದೆ ಅನ್ಸುತ್ತೆ ನನಗೆ. ಈಗ ಸಿಗುವ ಸಾಮಾನುಗಳು ಆಗಿನ ಟೈಪ್ನ ಪರಿಪೂರ್ಣ ಸಾಮಾನುಗಳೆಲ್ಲ, ಎಲ್ಲ ಮಿಕ್ಸ್ ಅದು ಇದು ಎಲ್ಲ ಬರುತ್ತೆ. ಆದ್ರೂ ಇದಕ್ಕೆಲ್ಲ ಮಿಗಿಲಾಗಿ ಅಮ್ಮನ ಒಂದು ವಿಶೇಷತೆ ಇದೆ. ಏನು ಅಂತಂದ್ರೆ, ಅಮ್ಮ ಅಡಿಗೆ ಮಾಡುವಾಗ ತಾನು ಯಾರಿಗಾಗಿ ಅಡಿಗೆ ಮಾಡ್ತಾನ ಅವ್ರನ್ನ ನೆನಪಿಸ್ಕೊಳ್ತಾರೆ. ನನ್ನ ಮಕ್ಕಳಿಗೆ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಅದೆಷ್ಟು ಪ್ರೀತಿಯಿಂದ ಅವರು ಅಡಿಗೆ ಮಾಡ್ತಾರೆ ಅಂತಂದ್ರೆ, ಅಡಿಗೆ ಮುಗ್ದಾಗ ಆ ಸಾರು, ಸಾಂಬಾರು, ಅನ್ನ, ಪಲ್ಯ ಏನಿದೆ ಅದುವೇ ಅಮೃತ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಆ ಪ್ರೀತಿ ಅದರಲ್ಲಿ ಇರ್ತಾ ಇತ್ತು. ನನ್ನ ನೆನಪಿದೆ, ನಮ್ಮಮ್ಮ ಎಲ್ಲೆಲ್ಲಿಂದೋ ಚಿಗುರು ಎಲೆಗಳನ್ನ ತರ್ತಾ ಇದ್ರು. ಅದು ಮಾವಿನ ಚಿಗುರು ಇರ್ಬೋದು, ಅಥವಾ ಪೇರಳೆ ಚಿಗುರು ಇರ್ಬೋದು, ಕುಂಟಲೆ ಹಣ್ಣಿನ ಚಿಗುರು ಇರ್ಬೋದು. ಇಂತಹ ಚಿಗುರುಗಳನ್ನ ತಂದು ಅದಕ್ಕೆ ಜೀರಿಗೆ ಬೆರಿಗೆ ಎಲ್ಲ ಹಾಕಿ ಒಂದು ತಂಬುಳಿ ಅಂತ ಮಾಡ್ತಾ ಇದ್ರು. ತಂಬುಳಿ ಘಮಘಮ ಅಂತ ಹೊಡಿಯೋದು ಮೂಗಿಗೆ, ಪ್ಲಸ್ ಹೊಟ್ಟೆಗೆ ಅದೊಂಥರ ಅಮೃತನೇ. ಅದು ಎಂತ ಬ್ಯೂಟಿಫುಲ್ ಔಷಧಿ ಅದು. ಹೀಗೆ ನಾನು ಹೇಳಿದೆ, ಅಮ್ಮ ಮಾಡ್ತಾ ಇದ್ದ ಅಡಿಗೆ ರುಚಿ ಯಾಕೆ? ಇದು ನನ್ನ ಅಮ್ಮ ಅಂತಲ್ಲ, ಎಲ್ಲರ ಅಮ್ಮನಿಗೂ ಇದು ಸಂಬಂಧಪಟ್ಟಿದೆ. ಯಾಕೆ ರುಚಿ ಅಂತಂದ್ರೆ, ಅದರಲ್ಲಿ ಪ್ರೀತಿ ಇದೆ. ಪ್ರೀತಿಯಿಂದ ಅವ್ರು ಮಾಡ್ತಾರೆ. ನನ್ಗೆ ಒಂದು ಕತೆ ನೆನಪಾಗುತ್ತೆ. ಒಂದು ಮನೆಯಲ್ಲಿ ಅಮ್ಮನ ಅಡಿಗೆನೆಲ್ಲರೂ ಇಷ್ಟಪಡ್ತಾ ಇದ್ರು ಅಂತ. ಮಕ್ಕಳೆಲ್ಲ ನೋಡ್ತಾ ಇದ್ರು, ಅಮ್ಮ ಡೈಲಿ ಅಡಿಗೆ ಮಾಡಿ ಎಲ್ಲ ಆದ್ಮೇಲೆ ಕೊನೆಗೆ ಒಂದು ಭರಣಿಗೆ ಕೈ ಹಾಕಿ ಏನೋ ತೆಗೆದು ಅಡಿಗೆಗೆ ಹಾಕ್ತಾ ಇದ್ರಂತೆ. ಹೀಗೆ ಹಾಕ್ತಾ ಇದ್ರು. ಸೊ ಮಕ್ಕಳು, ಅಮ್ಮ ಏನಮ್ಮ ಅದೇನ್ ಹಾಕ್ತೀಯಾ ಅಂತ, ಏನಿಲ್ಲ ಬಿಡು ಅಂತ ಹಾಗೆ ಭರಣಿ ಮೇಲೆ ಇಡ್ತಾ ಇದ್ರು. ಮಕ್ಕಳಿಗೆ ಎಟಕ್ತಾ ಇರ್ಲಿಲ್ಲ. ಒಂದಿನ ಆ ಅಮ್ಮನ ಅಡಿಗೆ ಎಲ್ಲರೂ ಇಷ್ಟಪಡ್ತಾ ಇದ್ರು, ಅಷ್ಟು ಸೂಪರ್ ಟೇಸ್ಟ್ ಹಾಗಿತ್ತು. ಅಮ್ಮ ಒಂದಿನ ತೀರ್ಕೊಂಡ್ರು. ಮನೆಯ ಹಿರಿಯ ಮಗಳಿಗೆ ಅಡಿಗೆ ಮಾಡೋ ಜವಾಬ್ದಾರಿ ಬಂತು. ಅಡಿಗೆ ಮನೆಯಲ್ಲಿ ಬಹಳ ದುಃಖದಿಂದ ಅವಳಿಗೆ ಅಡಿಗೆ ಪ್ರಾರಂಭ ಮಾಡಿದ್ಲು. ಅಮ್ಮ ಮಾಡ್ತಾ ಇದ್ದ ರೀತಿ ನೆನಪು ಮಾಡ್ಕೊಂಡು ಮಾಡ್ತಾ ಇದ್ಲು. ಅವಳಿಗೆ ಆಗ ನೆನಪಾಯ್ತು, ಅಮ್ಮ ಎಲ್ಲ ಆದ್ಮೇಲೆ ಕೊನೆಗೆ ಭರಣಿಯಿಂದ ಒಂದು ತೆಗೆದು ಹಾಕ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಆ ಭರಣಿನ ಎತ್ತಿ ನೋಡಿದ್ಲಂತೆ. ಭರಣಿನ ಎತ್ತಿ ನೋಡಿದ್ರೆ ಅದರ ಒಳಗೆ ಒಂದು ಚೀಟಿ ಮಾತ್ರ ಇತ್ತು. ಅದು ಅಮ್ಮನ ಪ್ರೀತಿ ಅಂತ ಬರ್ದಿತ್ತಂತೆ. ಅಷ್ಟೇ. ಆ ಅಡಿಗೆಗೆ ವಿಶೇಷ ರುಚಿ ಯಾಕೆ ಬರ್ತಾ ಇತ್ತು ಅಂತಂದ್ರೆ, ಕೊನೆಯದಾಗಿ ಹಾಕುವ ಆ ಪ್ರೀತಿ, ಅಮ್ಮನ ಪ್ರೀತಿಯಿಂದ ಅಡಿಗೆಗೆ ರುಚಿ ಬರ್ತಾ ಇತ್ತು. ಈಗ ನೀವು ಹೋಟೆಲ್ಗೆ ಹೋಗಿದ್ರೆ ಅಜಿನೋಮೋಟೋ ಟೇಸ್ಟ್ ಮೇಕರ್ ಅಂತ ಹಾಕ್ತಾರೆ. ಏನಿವೆ, ನಾ ಅದ್ರ ಬಗ್ಗೆ ಮಾತಾಡೋದು ಬೇಡ. ಏನು ಅಂತಂದ್ರೆ, ಆಗ ಅಡಿಗೆ, ಊಟ ಬಾಯಿಗೆ ರುಚಿಕರವಾಗಿತ್ತು, ಹೊಟ್ಟೆಗೆ ಅಮೃತವಾಗಿತ್ತು. ಈಗ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ, ನಾವು ಊಟ ಯಾಕೆ ಮಾಡಬೇಕು? ಊಟ ಯಾಕೆ ಮಾಡಬೇಕು ಅಂತಂದ್ರೆ, ಕೆಲಸ ಮಾಡಬೇಕು, ಶಕ್ತಿ ಬೇಕು, ಮೈ ಕೈ ಗಟ್ಟಿಯಾಗಿರ್ಬೇಕು, ಸದಾ ಆರೋಗ್ಯದಿಂದ ಇರಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು, ಬಾಳ್ಬೇಕು. ಅದಕ್ಕೆ ಬೇಕಾಗಿ ಶಕ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕಾಗಿ ನಾವು ಊಟ ಮಾಡ್ತೇವೆ. ಊಟ ಹೇಗಿರ್ಬೇಕು? ರುಚಿಯಾಗಿರ್ಬೇಕು ಅಷ್ಟೇ.
ಶಕ್ತಿನೂ ಕೊಡಬೇಕು, ರುಚಿ ರುಚಿಯಾಗಿ ಬಾಯಿಗೆ ಹಿಡಿಸ್ಕೊಳ್ಬೇಕು. ಒಂದು ಸತ್ಯ ಯಾವತ್ತು ನೆನ್ಪಿಟ್ಕೊಳ್ಳಿ, ಈ ಶಕ್ತಿ ಅಥವಾ ಪ್ರಾಥಮಿಕ ಉದ್ದೇಶ ಊಟದ್ದು ಶಕ್ತಿ ಮತ್ತೆ ರುಚಿ ಏನಿದೆ, ಇವರು ಪರಸ್ಪರ ಹೊಂದಾಣಿಕೆನೇ ಮಾಡಲ್ಲ. ಬಹಳ ಕಷ್ಟ. ಹೇಗೆ ಹೇಳ್ತೀನಿ, ಇಬ್ರು ಬಹಳ ಕಾಂಪಿಟೇಟರ್ಸ್. ಯಾವುದೇ ಫುಡ್ ಅನ್ನ ನಾವು ಬಾಯಿಗೆ ಹಾಕಿದಾಗ ನಮ್ಮ ನಾಲಿಗೆಯಲ್ಲಿ 10,000 ಟೇಸ್ಟ್ ಬಡ್ ತಂತುಗಳಿವೆ. 10,000 ತಂತುಗಳಿವೆ. ಟೇಸ್ಟ್ ಅನ್ನ ಬಾಯಿಗೆ ನಾಲಿಗೆಗೆ ಹೋದ ತಕ್ಷಣ ಅದು ಬ್ರೈನಿಗೆ ಕಳಿಸುತ್ತೆ. ಓಹ್, ತುಂಬಾ ಚೆನ್ನಾಗಿದೆ, ಇದು ಸ್ವಲ್ಪ ಹುಳಿ ಇದೆ, ಅಯ್ಯೋ ಕಹಿ. ಈ ಮೆಸೇಜ್ ಅನ್ನ ಬ್ರೈನಿಗೆ ಕಳಿಸುತ್ತೆ. ಬ್ರೈನ್ ಒಂದು ಜಜ್ಮೆಂಟ್ ಪಾಸ್ ಮಾಡ್ತದೆ. ಈ ತಂತುಗಳು ಏನ್ ಮಾಡ್ತವೆ ಅಂತಂದ್ರೆ ರುಚಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತದೆ. ನೋಡಿ, ನಂದಿನಿ ಮೈಸೂರು ಪಾಕ್ ತುಂಬಾ ಟೇಸ್ಟ್, ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ತಿನ್ಬಾರ್ದು. ಅದನ್ನ ನೋಡುವಾಗ ತಡಿಲಿಕ್ಕೆ ಆಗೋದಿಲ್ಲ. ಒಂದು ತುಂಡು ತಿಂತೇನೆ ಅಂತ ಹೇಳ್ಬಿಟ್ಟು ಒಂದು ತುಂಡು ಹೀಗೆ ಮಾಡಿ ಬಾಯಿಗೆ ಹಾಕೊಂಡು ಅದು ಬಾಯಿಗೆ ಹೋದ್ಮೇಲೆ ನಾಲಿಗೆ ಹೇಳುತ್ತೆ, ಇಲ್ಲ ಅದು ಪೂರ್ತಿ ತಿಂದ್ಬಿಡು, ಅದು ಅರ್ಧ ಹಾಕಿ ಇಡ್ತೀಯ ಅಂತ. ಸೊ ಒಂದು ತುಂಡು ಹೋಗಿ ಇಡೀ ಬಾಯಿಗೆ ಒಂದು ಮೈಸೂರು ಪಾಕ್ ಹೋಯ್ತು. ಅದು ಆ ಟೇಸ್ಟ್ ನಾಲಿಗೆಗೆ ಹತ್ತಿದ ಮೇಲೆ ಆ ತುಪ್ಪದ ಘಮ ಘಮ ಎಲ್ಲ ಬಂದಾಗ, ಅಯ್ಯೋ ಇನ್ನೊಂದು ತುಂಡು ತಿಂತೀನಿ ಇನ್ನೊಂದ್ರದ್ದು ಅಂತ ಅರ್ಧ ಇನ್ನೊಂದ್ರದ್ದು ತಗೊಳ್ತೇನೆ. ಅಯ್ಯೋ ಒಂದೂವರೆ ತಿನ್ಬಟ್ನಲ್ಲ ಅಂತ ಮನಸ್ಸಿಗೆ ಬಂದಾಗ, ಪರವಾಗಿಲ್ಲ ಇವತ್ತೊಂದು ನಾನು ಮಾತ್ರೆ ಜಾಸ್ತಿ ತಗೊಳ್ತೇನೆ ಅಂತ ಹೇಳ್ಬಿಟ್ಟು ಯಾವತ್ತೂ ತಿನ್ನುದಲ್ಲ, ಯಾವತ್ತೋ ಒಂದ್ಸಲ ಮತ್ತೊಂದನ್ನು ತಿಂತೇನೆ. ಈಗ ಏನಾಯ್ತು? ಏನಾಗುದಿಲ್ಲ, ಇವತ್ತಲ್ಲ ಕೆಲವು ದಿನ ಆದ್ಮೇಲೆ ಅದರ ಪ್ರಭಾವ ತೋರಿಸುತ್ತಷ್ಟೇ. ಈಗ ನಾಲಿಗೆ ನಮ್ಮನ್ನು ಹೇಳ್ಕೊಂಡು ಹೋಯ್ತು ಇಲ್ಲಿ ನೋಡಿ, ನಮ್ಮನ್ನು ದಾರಿ ತಪ್ಪಿಸೋದು ನಮ್ಮ ನಾಲಿಗೆ. ನಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡುತ್ತೆ ನಮ್ಮ ನಾಲಿಗೆ. ಒಬ್ಬ ಹುಡುಗ ಒಟ್ಟು ಸನ್ಯಾಸಿ ಹತ್ರ ಬಂದಂತೆ, ಬಂದು ಸ್ವಾಮೀಜಿ ನನಗೆ ದೀಕ್ಷೆ ಕೊಡಿ ಅಂತ, ಸನ್ಯಾಸಿ ದೀಕ್ಷೆ ಕೊಡಿ ಅಂತ ಕೇಳಿದಂತೆ. ಸನ್ಯಾಸಿ ಹೇಳಿದ್ರು, ನೀನು ಫಸ್ಟಿಗೆ ಹೋಗಿ ಇವತ್ತಿಂದ ಉಪ್ಪು ಹಾಕದೇನೆ, ಉಪ್ಪು ಹಾಕಿದ ಯಾವ ಆಹಾರವನ್ನು ತಿನ್ಬಾರ್ದು, ವಿದೌಟ್ ಉಪ್ಪು ನೀನು ತಿನ್ಲಿಕ್ಕೆ ಪ್ರಾರಂಭ ಮಾಡು. ಅವನಿಗೆ ಆಶ್ಚರ್ಯ ಇದೆ, ಇದೇನಪ್ಪ ಸ್ವಾಮೀಜಿ ಹೇಗೆ ಅದು ಸ್ಟಾರ್ಟ್ ಮಾಡಿದವನು. 15 ದಿನ ಆದ್ಮೇಲೆ ಬಂದ, ಸ್ವಾಮಿ ನಾನು ಈಗ ಉಪ್ಪು ಇಲ್ಲದೆ ನಾನು ತಿಂತಾ ಇದ್ದೀನಿ, ಅಭ್ಯಾಸ ಆಗಿದೆ. ಹೌದಾ, ವೆರಿ ಗುಡ್. ನೀನು ಒಂದ್ ಮಾಡು, ಈಗ ಉಪ್ಪು ಹಾಕೊಂಡು ತಿನ್ನು ಮುಂದೆ ಕೆಲವು ದಿನ ಅಂತ. ಮತ್ತೆ ಹುಡುಗನಿಗೆ ಉಪ್ಪು ಹಾಕೊಂಡು ತಿನ್ನಕ್ಕೆ ಹೇಳಿದ್ರಂತೆ. ಹುಡುಗನಿಗೆ 2 ದಿನ ಒಂದ್ಸಲ ಬಹಳ ಉಪ್ಪು ಅನ್ಸುತ್ತೆ, ಮತ್ತೆ ಅಡ್ಜಸ್ಟ್ ಆಯ್ತು. ಹೀಗೆ ಮತ್ತೆ ಬಂದ 15 ದಿನ ಬಿಟ್ಟು, ಸ್ವಾಮೀಜಿ ನನಗೆ ಉಪ್ಪು ಚೆನ್ನಾಗಿ ತಿಂತಾ ಇದ್ದೇನೆ, ಪರವಾಗಿಲ್ಲ. ಹೌದಾ, ನಾಳೆಯಿಂದ ಉಪ್ಪು ತಿನ್ಬೇಡ ಅಂತ ಹೇಳಿದ್ರಂತೆ. ಹೀಗೆ ಆಗಿ ಆಗಿ 1 ವರ್ಷ ಕಳೆಯಿತು. ಹುಡುಗ ಹಠ ಬಿಡ್ಲಿಲ್ಲ, ದೀಕ್ಷೆ ತಗೊಳ್ಳೇಬೇಕು ಅಂತ. 1 ವರ್ಷ ಆದ್ಮೇಲೆ ಬಂದು ಒಂದಿನ ಹೇಳಿದ್ನಂತೆ ಸ್ವಾಮೀಜಿ ಹತ್ರ, ಸ್ವಾಮಿ ನನ್ಗೆ ಈಗ ಉಪ್ಪು ಇರ್ಲಿ ಇಲ್ಲದಿರ್ಲಿ ವ್ಯತ್ಯಾಸನೇ ಗೊತ್ತಾಗಲ್ಲ ಸ್ವಾಮಿ ಅಂತ. ಆಗ ಸ್ವಾಮೀಜಿ, ಸ್ನಾನ ಮಾಡ್ಕೊಂಡ್ ಬಾ, ನಿನ್ಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೀಕ್ಷೆ ಕೊಟ್ರಂತೆ. ಯಾಕಂತಂದ್ರೆ ನೀನು ನಿನ್ನ ಜಿಹ್ವಾ ಚಾಪಲ್ಯವನ್ನ ಗೆದ್ಕೊಂಡಿದೀಯ. ಇದು ಸಂಸಾರವನ್ನು ಗೆಲ್ಲುವಂತ ಪ್ರಥಮ ಹೆಜ್ಜೆ. ನಿನ್ಗೆ ದೀಕ್ಷೆ ಕೊಡ್ತೀನಿ ನಾನು. ನೋಡಿ, ನಾಲಿಗೆ ಎಷ್ಟು ಪ್ರಭಾವಪೂರ್ಣ ಅಂತ ಸ್ವಾಮೀಜಿ ತನ್ನ ಪಾಠದಲ್ಲಿ ಹೇಳ್ಕೊಂಡಿದ್ದಾರೆ. ಓಕೆ, ಈಗ ಊಟದ ರುಚಿ, ಊಟ ರುಚಿ ಹೇಗಾಗುತ್ತೆ ಅದನ್ನ ಸ್ವಲ್ಪ ನೋಡೋಣ. ನಾನು ಆಗ್ಲೇ ಹೇಳಿದಾಗೆ ಒಂದು ಕತೆ ನೆನಪಾಯ್ತು, ಅದನ್ನೂ ಹೇಳ್ಬಿಡ್ತೀನಿ. ಬೆಳಿಗ್ಗೆ ಗಂಡ ಆಫೀಸಿಗೆ ಹೊರಟಿದ್ದಾನೆ, ಹೊರಟೆಲ್ಲ ರೆಡಿಯಾಗಿ ಕೂತಾಗ ತಿಂಡಿ ಬಂತಂತೆ, ಟೇಬಲ್ ಮೇಲೆ ಇಟ್ಟಿದ್ದಾರೆ. ಟೇಬಲ್ ಮೇಲೆ ಇಟ್ಟಾಗ ಗಂಡನ ರಿಯಾಕ್ಷನ್ ನೋಡಿ ಹೆಂಡತಿಗೆ ಆಶ್ಚರ್ಯ ಆಯ್ತು. ಹೆಂಡತಿ ಕೇಳಿದ್ನಂತೆ, ಪ್ರಿಯಾ ನಿನ್ನ ಮುಖ ಯಾಕೆ ಕಪ್ಪಿಟ್ಟಿದೆ ಅಂತ ಹೇಳ್ಬಿಟ್ಟು. ಗಂಡ ಹೇಳಿದಂತೆ, ಪ್ರಿಯೆ ನನ್ನ ಮುಂದೆ ನೀನು ಮಾಡಿದ ಉಪ್ಪಿಟ್ಟಿದೆ, ಅದಕ್ಕೆ ಮುಖ ಕಪ್ಪಿಟ್ಟಿದೆ ಅಂತ. ಅಂದ್ರೆ ಕೆಲವರಿಗೆ ಉಪ್ಪಿಟ್ಟು ಅಂದ್ರೆ ಆಗೋದಿಲ್ಲ. ಹೌದು, ಉಪ್ಪಿಟ್ಟು ನಾವು ದಿಢೀರಾಗಿ ಮಾಡುವಂತ ಒಂದು ಅಡುಗೆ, ಆದ್ರೆ ಅದನ್ನೇ ಪೌಷ್ಟಿಕಯುತವಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆ ಸ್ವಲ್ಪ ತರಕಾರಿ ಗಿರಕಾರಿ ಸೇರಿ ಟೊಮೆಟೊ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಕೊಚ್ಚಿ ಹಾಕಿದ್ರೆ ಉಪ್ಪಿಟ್ಟು ಒಳ್ಳೆ ಪರಮಾನ್ನನೇ ಆಗಿಬಿಡ್ತದೆ. ಆದ್ರೆ ಏನು ಅಂತಂದ್ರೆ
ಉಪ್ಪಿಟ್ಟು ಅಂತ ಮನಸ್ಸಿನಲ್ಲಿ ಕೆಲವರಿಗೆ ಧಿಕ್ಕಾರ ಇದೆ. ಆಮ್, ಇದು ನಮ್ಮ ರಿಸರ್ವೇಶನ್ ಅಷ್ಟೇ, ಫುಡ್ಡಿಗೆ ಇರ್ತಕ್ಕಂಥ ನಮ್ಮ ರಿಸರ್ವೇಶನ್. ನಾನು ಆಗ್ಲೇ ಹೇಳಿದೆ, ಯಾವುದೇ ಊಟವನ್ನ, ಅಡಿಗೆಯನ್ನ ನಾವು ಮಾಡುವಾಗ ನಮ್ಮ ಪ್ರೀತಿಯನ್ನ ಅದಕ್ಕೆ ಹಾಕಿದ್ರೆ ಪರಿಪೂರ್ಣವಾಗಿ, ಮನೆಯಲ್ಲಿ ನಿಮ್ಮ ಮಗ ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೋಗಿರ್ಬೋದು, ಅಥವಾ ಗಂಡ ನಿಮಗೆ ಏನೋ ಹೇಳ್ಕೊಂಡು ಹೋಗಿರ್ಬೋದು, ಅಥವಾ ಮನೆಯಲ್ಲಿ ಅಡಿಗೆ ಮಾಡುವ ಗಂಡಸರಿದ್ರೆ ಹೆಂಡತಿ ಬಾಯ್ ಬಾಯ್ ಅಂತ ಹೇಳದೇನೆ ಹೋಗಿರ್ಬೋದು ಆಫೀಸಿಗೆ. ಏನಿದ್ರು ಅಡಿಗೆ ಮಾಡುವಾಗ ಅವೆಲ್ಲ ಮರೆತು ನಾನು ನನ್ನ ಮನೆಯವರಿಗಾಗಿ, ನನ್ನ ಮಕ್ಕಳಿಗಾಗಿ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ಮಾಡಿ ಆ ಪ್ರೀತಿ ಕೊಟ್ರೆ ಆಗ ಆ ಅಡಿಗೆ ಅಮೃತ ಖಂಡಿತವಾಗುತ್ತೆ. ಇದು ಮೊದಲನೇ ತತ್ವ ನಾವು ಯೋಚನೆ ಮಾಡಬೇಕಾದ್ದು. ಇನ್ನು ನೋಡಿ, ಅಡಿಗೆ ಮಾಡುವಾಗ ನಾವು ಏನ್ ಪ್ರೀತಿ ಕೊಡ್ತೀವ ಅಡಿಗೆಗೆ, ಅದು ರುಚಿಯ ಮೇಲೆ ಮಾತ್ರ ಅಲ್ಲ, ನಮ್ಮ ದೇಹದ ಮೇಲೂ ಅದನ್ನ ತೋರಿಸುತ್ತೆ. ನೋಡಿ, ನಿಮ್ಗೆ ಗೊತ್ತಿರಬಹುದು, ಪ್ರಜಾಪಿತ ಬ್ರಹ್ಮಕುಮಾರೀಸ್ ಅಂತ ಒಂದು ಪಂಗಡ ಇದೆ, ಬಿಳಿ ಡ್ರೆಸ್ ಹಾಕೊಂಡಿರ್ತಾರೆ. ಅವ್ರು ಯಾವತ್ತೂ ಹೊರಗಿನ ಫುಡ್ ತಗೊಳ್ಳೋದಿಲ್ಲ, ಹೋಟೆಲ್ಗೆ ಹೋಗಿ ಊಟ ಮಾಡಲ್ಲ. ಹಸಿವೆ ಆದ್ರೆ ಹಸಿ ತರಕಾರಿ ಅಥವಾ ಹಣ್ಣುಗಳನ್ನ ಅಷ್ಟೇ ತಗೊಂಡು ತಿಂತಾರೆ. ಯಾಕೆ? ಅವರ ಥಿಂಕಿಂಗ್ ಏನು ಅಂತಂದ್ರೆ, ಅಡಿಗೆ ಮಾಡ್ತಾನಲ್ಲ, ಈಗ ಹೋಟೆಲ್ನಲ್ಲಿ ಫಾರ್ ಎಕ್ಸಾಂಪಲ್ ಅಡಿಗೆ ಮಾಡುವವನ ಮನಸ್ಸಿನ ಯೋಚನೆಗಳು ಆ ಪದಾರ್ಥಕ್ಕೆ ಬೀಳುತ್ತೆ. ಉದಾಹರಣೆಗೆ, ಒಂದ್ಸಲ ನಾನು ಹುಬ್ಳಿಯಲ್ಲಿ ಊಟಕ್ಕೆ ಹೋಗಿದ್ದೆ, ಮೀನೂಟ ಬೇಕು ಅಂತ ಆಸೆ ಆಗಿತ್ತು. ಒಂದು ಮಂಗಳೂರಿನವರು ಹೋಟೆಲ್ ಅಂತ ಯೋಚನೆ ಮಾಡಿ ನಾನು ಹೋಗಿದ್ದೆ. ಹೋಗಿ ಊಟಕ್ಕೆ ಆರ್ಡರ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ಕಿಚನ್ಗೆ ನೋಡಿದ್ರೆ ಹೋಟೆಲ್ ಓನರ್ ಹುಡುಗ ಏನೋ ತಪ್ಪು ಮಾಡಿದ್ದೀನಿ ಪಠಾರ್ ಅಂತ ಕೆನ್ನಕ್ ಕೊಟ್ಟ. ನನ್ಗೆ ಎಷ್ಟು ನೋವಾಯ್ತು ಅಂತಂದ್ರೆ, ಹುಡುಗ ಅಂದ್ರೆ ಅಡಲ್ಟೇ 18-19 ಆಗಿರ್ಬೋದು. ಆಮೇಲೆ ನನ್ಗೆ ಯೋಚನೆ ಆಯ್ತು, ಒಂದನೇದು ನಾನು ಆಗ್ಲೇ ನಿರ್ಧಾರ ಮಾಡ್ಕೊಂಡು ಇಂಥ ಹೋಟೆಲ್ಗೆ ಬರ್ಲೇಬಾರ್ದು, ಹೋಗ್ಲೇಬಾರ್ದು ಅಂತ. ನನ್ಗೇನು ಯೋಚನೆ ಆಯ್ತು ಅಂತಂದ್ರೆ, ಪೆಟ್ಟು ತಿಂದ ಹುಡುಗ ಅವನ್ ಮಾಡಿದ ಅಡಿಗೆ ಎಷ್ಟು ಚೆನ್ನಾಗಿರ್ಬೋದು ನೋಡಿ. ಯೋಚನೆ ಮಾಡ್ತಾನೆ ಅವನು, ಇಲ್ಲಿ ಗಿರಾಕಿಗಳೇ ಬರಬಾರ್ದು, ಗಿರಾಕಿಗಳೆಲ್ಲ ಹೊಟ್ಟೆ ಹಾಳಾಗ್ಬೇಕು, ಈ ನನ್ನ ಯಜಮಾನ ಇವನಿಗೆ ಲಾಸ್ ಆಗ್ಬೇಕು ಅಂತಾನೆ ಯೋಚನೆ ಮಾಡ್ತಾನೆ. ಏನೇನು ಅವ್ನು ಬೈಕೊಳ್ತಾನೆ, ಸತ್ತೋಗ್ಲಿ ಇವನು, ಅದು ಹೀಗೆ ಅವನು ಕೈಕಾಲು ಮುರಿಲಿ ಅಂತ ಹೇಳಿ. ಈ ಎಲ್ಲ ಕೆಟ್ಟ ಯೋಚನೆಗಳು ಕಾಸ್ಮಿಕ್ಗೆ ಹೋಗಿ ಅಲ್ಲಿಂದ ಮತ್ತೆ ರಿಫ್ಲೆಕ್ಟ್ ಆಗಿ ನಮ್ಮ ಫುಡ್ನ ಮೇಲೆ ಬಿದ್ದರೆ, ಅದನ್ನು ನಾವು ಸೇವನೆ ಮಾಡಿದಾಗ ಅದ್ರ ಇಫೆಕ್ಟ್ ನಮ್ಮ ಮೇಲೆ ಆಗುತ್ತೆ. ಸೊ ನಾವು ಈ ಬಗ್ಗೆ ಕ್ಯಾರ್ಫುಲ್ ಆಗಿರ್ಬೇಕು. ಓಕೆ, ಇನ್ನೊಂದೆರಡು ಪಾಯಿಂಟ್ ನಾನು ಹೇಳ್ತೇನೆ, ಟೈಮ್ ಆಗ್ತಾ ಬಂದಿದೆ. ಮೇಡಮ್ ಎಷ್ಟಿದೆ ಟೈಮ್? 10 ಮಿನಿಟ್ಸ್ ಇದೆಯಾ? ತಗೊಳ್ಳಿ, ಇನ್ನು 15 ಮಿನಿಟ್ಸ್ ತಗೋಬಹುದು. ಡಾಕ್ಟರ್ BM ಹೆಗ್ಡೆ ಅವ್ರನ್ನ ತಾವು ಕೇಳಿರ್ಬೋದು. ಮಂಗಳೂರಿನ KMC ಕಾಲೇಜಿನ ಡೀನ್ ಆಗಿದ್ರು, ಹಾರ್ಟ್ ಸ್ಪೆಷಲಿಸ್ಟ್, ಒಳ್ಳೆಯ ಪ್ರೊಫೆಸರ್, ವೈದ್ಯಕೀಯ ರಂಗಕ್ಕೆ ಹಲವಾರು ವಿಚಾರಗಳ ಬಗ್ಗೆ ತಿರುಗಿ ನಿಂತವರು. ಈ ಪ್ರಾಕ್ಟೀಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಚಾಲೆಂಜ್ ಹಾಕಿದಂತ ವ್ಯಕ್ತಿ. ಅವರು ಊಟದ ಬಗ್ಗೆ ಹೇಳ್ತಾರೆ. ಒಂದ್ ಕಡೆ ನಾನು ಅವ್ರು ಕೇಳಿದ್ದೀನಿ, ಅವ್ರು ಹೇಳ್ತಾರೆ, ಹಸಿಯದೆ ಉಣಬೇಡ. ಹಸಿಯದೆ ಟೈಮ್ ಆಯ್ತು ಅಂತ ಕ್ಲಾಕ್ ನೋಡ್ಕೊಂಡಿದ್ದು ಮಿಲಿಟರಿ ಅಲ್ಲ. ಹಸಿಯದೆ ಉಣಬೇಡ, ಆದರೆ ಹಸಿದು ಉಣದಿರಬೇಡ. ಹಸಿವಾಯ್ತು ನನ್ಗೆ, ಇನ್ನೊಂದು ಅರ್ಧ ಗಂಟೆ ಕೆಲಸ ನಾನು ಮುಗಿಸ್ಕೊಂಡು ಆಮೇಲೆ ಮಾಡ್ತೀನಿ ಅಂತ 1 ಗಂಟೆ ಬಿಟ್ಟು ನೀನು ಉಣ್ಬೇಡ. ನಿನ್ನ ಹೊಟ್ಟೆ ಹೇಳ್ತಾ ಇದೆ, ಅಪ್ಪ ಖಾಲಿ ಆಗಿದೆ, ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಇದೆ, ದಯಮಾಡಿ ಏನಾದ್ರೂ ಕೊಡಪ್ಪ ಅಂತ ಕೇಳ್ತಾ ಇರುವಾಗ ನೀನು ನನಗೆ ಊಟ ಕೊಡು. ಹಸಿದು ಉಣದಿರಬೇಡ, ಹಸಿಯದೇ ಉಣಬೇಡ. ಡಾಕ್ಟರ್ BM ಹೆಗ್ಡೆ ಹೇಳಿರುವಂತ ಮಾತು. ಇದು 100ಕ್ಕೆ 100 ನಮ್ಮ ಜೀವನಕ್ಕೆ ಅಳವಡಿಸಬೇಕಾದಂತ ಒಂದು ಸತ್ಯ. ಓಕೆ, ಇನ್ನು ಆಯುರ್ವೇದದಲ್ಲಿ ಊಟದ ಬಗ್ಗೆ ಹೇಳ್ತಾರೆ. ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ಊಟ ಹೇಗಿರ್ಬೇಕು, ನೀನ್ ಏನನ್ನ ಊಟ ಮಾಡ್ಬೇಕು. ಹಿತ ಬುಕ್, ಬುಕ್ ಅಂದ್ರೆ ತಿನ್ನುವುದು. ಹಿತ, ಯಾವುದು ನಿನಗೆ ಹಿತವಾಗುತ್ತೋ, ನಿನ್ನ ಹೊಟ್ಟೆಗೆ ಹಿತವೋ ಅಂತ ಪದಾರ್ಥಗಳನ್ನ ಮಾತ್ರ ನೀನು ತಿನ್ನು. ಹಿತವ, ನಿನ್ನ ಆಹಾರ ನಿನ್ನ ಹೊಟ್ಟೆಗೆ ಹಿತವಾಗಿರಲಿ. ಹಿತ ಬುಕ್. ಇನ್ನು ಮುಂದುವರಿಸಿ ಅವ್ರು ಹೇಳ್ತಾರೆ, ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ಮಿತ ಬುಕ್. ಮಿತ ಅಂತಂದ್ರೆ, ಒಳ್ಳೆ ಬಿರಿಯಾನಿ ಸಿಕ್ಕಿದೆ, ಮಟನ್ ಅಂತ ಹೇಳ್ಬಿಟ್ಟು
ಹೊಟ್ಟೆ ತುಂಬಾ ಇಲ್ಲಿ ತನಕ ತಿನ್ಬೇಡ, ಗಂಟ್ಲು ತನಕ ತಿನ್ಬೇಡ, ಅದು ಬಹಳ ಡೇಂಜರಸ್. ಆ ಕಂಟ್ರೋಲ್ ನಿನ್ಗಿರ್ಲಿ. ಅವರ ಪ್ರಕಾರ ನಿನ್ನ ಊಟ 75%, ನಿನ್ನ ಹೊಟ್ಟೆಯ ಕೆಪಾಸಿಟಿ 75% ಮಾತ್ರ ನೀನ್ ತಿನ್ಬೇಕು. ಅದು ಜಾಸ್ತಿ ಆಯ್ತು ಅನ್ಸುತ್ತೆ. ಕೆಲವರು 50%ನೇ ಸಾಕು ಅಂತ ಹೇಳ್ತಾರೆ. 50% ನೀರಿರ್ಲಿ, ಇನ್ನು 25% ನೀರಿರ್ಲಿ, 25% ಗಾಳಿ ಇರ್ಲಿ ಅಂತ ಹೇಳ್ತಾರೆ. ಆದ್ರೆ ಇವರು ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಮಿತ ಬುಕ್, ಜಾಸ್ತಿ ತಿನ್ಬೇಡ, ಮಿತವಾಗಿ ತಿನ್ನು, ಅದು ಆಯುಷ್ಯವನ್ನು ಹೆಚ್ಚು ಮಾಡ್ತದೆ. ಇನ್ನೊಂದು ಮಾತು ಹೇಳ್ತಾರೆ ಆಯುರ್ವೇದ ಶಾಸ್ತ್ರ, ಋತು ಬುಕ್ ಅಂತ. ಋತು ಬುಕ್ ಅಂತಂದ್ರೆ ಒಂದು ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ, ಪ್ರತಿಯೊಂದು ಋತುವಲ್ಲಿ ಬರ್ತಕ್ಕಂಥ ಆಹಾರ ಪದಾರ್ಥಗಳು, ಹಣ್ಣು ಹಂಪಲು ಏನಿದೆ ಅದನ್ನ ತಿನ್ನು ದಯಮಾಡಿ. ಋತುವಿಗೆ ಸಂಬಂಧಪಟ್ಟ ಆಹಾರಗಳಿರ್ಬೋದು ಅಥವಾ ಹಣ್ಣು ಹಂಪಲುಗಳಿರ್ಬೋದು, ತರಕಾರಿಗಳಿರ್ಬೋದು, ಅದನ್ನ ತಿನ್ನು. ಆ ಋತು ತಪ್ಪಿಸಿ ಅದನ್ನ ಮತ್ತೆ ತಿನ್ಬೇಡ. ಚಳಿಗಾಲದಲ್ಲಿ ಬರುವಂತ ಹಣ್ಣನ್ನ ನೀನು ಬೇಸಿಗೆಯಲ್ಲಿ ತಿನ್ಬೇಡ. ಬೇಸಿಗೆ ಹಣ್ಣನ್ನ ನೀನು, ಈ ಹಲಸಿನ ಹಣ್ಣು ಎಲ್ಲ ಮಳೆಗಾಲದಲ್ಲಿ ತಿನ್ಬೇಡ. ತಿಂದವರಿದ್ರೆ ನಿಮಗೆ ಗೊತ್ತಿರ್ಬೋದು ಏನು ತೊಂದರೆ ಆಗುತ್ತೆ. ಸೊ ಋತು ಬುಕ್ ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ಮಾತು ಏನ್ ಬರುತ್ತೆ ಅಂತಂದ್ರೆ, ಊಟದ ಮೂಲ ಏನು ಅದನ್ನ ತಿಳ್ಕೊಂಡು ತಿನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಹಿಂದಿನ ಯೋಗಿಗಳು, ಸನ್ಯಾಸಿಗಳು ಯಾವತ್ತೂ ಪಾಪದ ಮೂಲದ ಊಟವನ್ನ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಅದನ್ನ ಇನ್ನೂ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ, ಆಯುರ್ವೇದ ಏನ್ ಹೇಳುತ್ತೆ ಅಂತಂದ್ರೆ, ವಯಲೆನ್ಸ್, ಎಲ್ಲಿ ಕ್ರೌರ್ಯ, ಎಲ್ಲಿ ಹಿಂಸೆ ನಡೆದಿದೆ, ಹಿಂಸೆಯಿಂದ ಬಂದ ಆಹಾರ ಪದಾರ್ಥವನ್ನು ತಿನ್ಬೇಡ ಅಂತ ಆಯುರ್ವೇದ ಹೇಳುತ್ತೆ. ಬಹುಶಃ ಇದು ನಾನ್ ವೆಜ್ಗೆ ಇರ್ಬೋದು, ಗೊತ್ತಿಲ್ಲ. ಬಟ್ ಈ 3 ತತ್ವಗಳನ್ನ ಆಯುರ್ವೇದ ಹೇಳುತ್ತೆ. ಇನ್ನು ನಮ್ಗೆಲ್ಲ ಗೊತ್ತು, ಮನುಷ್ಯ ದೇಹ ಪಂಚಭೂತಗಳಿಂದ ರಚಿಸಲ್ಪಟ್ಟಿರುವಂತಹದ್ದು. ಅದಕ್ಕೆ ಅನುಗುಣವಾಗಿ ಊಟಕ್ಕೆ ಸಂಬಂಧಪಟ್ಟು, ಆಹಾರಕ್ಕೆ ಸಂಬಂಧಪಟ್ಟು, ದೇಹ ಬೆಳವಣಿಗೆಗೆ ಸಂಬಂಧಪಟ್ಟು 5 ತತ್ವಗಳನ್ನ ಹೇಳ್ತಾರೆ. ಒಂದನೆಯ ತತ್ವ ನಿಮ್ಮ ಏನಿರ್ಬೇಕು ಅಂತಂದ್ರೆ, ಪೌಷ್ಟಿಕ ಆಹಾರದ ಸೇವನೆ ಇರಬೇಕು. ಪೌಷ್ಟಿಕ ಆಹಾರ ಮೊದಲನೇ ತತ್ವ. ಪೌಷ್ಟಿಕ ಆಹಾರ ಏನು ಅಂತ ಬ್ರೀಫ್ ಆಗಿ ನಾನು ಹೇಳಿದ್ದೀನಿ, ಪ್ಲಸ್ ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಮತ್ತೆ ಹೋಗೋದು ಬೇಡ. ಆದ್ರೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ, ಯಾವುದೇ ಆಹಾರವನ್ನ ನಾವು ತಿನ್ಬೇಕಿದ್ರೆ 24 ಸಲ ಕನಿಷ್ಠ ಜಗಿಬೇಕು. ಅರ್ಜೆಂಟ್ ಇದೆ ಅಂತ ಬಾಯಿಗೆ ತುತ್ತು ಹಾಕೊಂಡು ಗಬ ಗಬ ನುಂಗ್ಲೇಬಾರ್ದು, ಡೇಂಜರಸ್. 24 ಸಲ ನಾವು ಜಗಿಬೇಕು. 32 ಸಲ ಜಗ್ದ್ರೆ ಬಹಳ ಒಳ್ಳೆಯದು. ಇದು ಮೊದಲನೆಯ ತತ್ವ. ಎರಡನೇದು, ದೇಹಕ್ಕೆ ಸರಿಯಾದ ನೀರನ್ನ ಉಣಿಸ್ಬೇಕಾಗುತ್ತೆ, ಕೊಡ್ಬೇಕಾಗುತ್ತೆ. ನೀರೆಷ್ಟು ಕೊಡ್ಬೇಕು? 3 ಲೀಟರ್ ಅಂತ ಜನರಲಿ ಹೇಳ್ತಾರೆ. 3 ಲೀಟರ್ ಒಂದು ದಿನಕ್ಕೆ ನಾವು ಕುಡಿಬೇಕು. ಒಂದ್ ಲೆಕ್ಕದಲ್ಲಿ ಸರಿ, ಅದೊಂದು ಆವ್ರೇಜ್ ಲೆಕ್ಕ. ಆದ್ರೆ ನೀರಿನ ಲೆಕ್ಕ ಹೇಗೆ ಅಂತಂದ್ರೆ, ಪ್ರತಿ 20 kg ಬಾಡಿ ತೂಕಕ್ಕೆ 1 ಲೀಟರ್ ನೀರು. ಸಾರಿ, ಅಂದ್ರೆ ನನ್ನ ದೇಹದ ತೂಕ 60 kg ಇದ್ರೆ ನಾನು 3 ಲೀಟರ್ ನೀರನ್ನು ಕುಡಿಬೇಕು. ನನ್ನ ದೇಹ 40 kg ತೂಕ ಇದ್ರೆ ನಾನು 2 ಲೀಟರ್ ನೀರನ್ನು ಕುಡಿಬೇಕು. ಹೀಗೆ ಒಂದು ದಿನಕ್ಕೆ ನನ್ನ ದೇಹದ ತೂಕದ ಪ್ರಮಾಣವಾಗಿ ನಾನು ನೀರನ್ನು ಕುಡಿಯಬೇಕಾಗುತ್ತೆ. ಇನ್ನು ಬಹಳ ಮುಖ್ಯ, ದೇಹ ದಾಢ್ಯತೆ, ದೇಹ ಆರೋಗ್ಯ ಕಾಪಾಡಬೇಕಂತ 3ನೇ ತತ್ವ, ಒಳ್ಳೆಯ ವ್ಯಾಯಾಮ. ವ್ಯಾಯಾಮ ಈಗ ಮೆಡಿಕಲ್ ಡಾಕ್ಟರ್ಸ್ ಸಹ ಹೇಳ್ತಾರೆ, ಎಕ್ಸಸೈಸ್, ವಾಕಿಂಗ್ ಮಾಡಿ ಅಂತ, ಹಾಗೆ ಟಕ್ಕ ಜನರಲಿ ಹೇಳ್ತಾರೆ. ಆದ್ರೆ ಮುಖ್ಯವಾಗಿ ಯೋಗ ಮತ್ತೆ ಮೆಡಿಟೇಷನ್ ಇದರಷ್ಟು ಬೆಸ್ಟ್. ದೇಹಕ್ಕೆ, ನಮ್ಮ ಪ್ರತಿ ಅಂಗಾಂಗಕ್ಕೆ, ಒಳಗಿನ ಅಂಗಾಂಗಗಳಿಗೆ ಅದು ಶಕ್ತಿ ನೀಡುತ್ತೆ ಯೋಗ. ಇನ್ನು ನಿಮ್ಗೆ ಗೊತ್ತಿರಬೇಕು, ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಎಲ್ಲಾ ವಿಟಾಮಿನ್ಗಳು ದೇಹ ಪ್ರೊಡ್ಯೂಸ್ ಮಾಡಲ್ಲ. ಕೆಲವನ್ನ ನಾವು ಹೊರಗಿಂದ ಪಡಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವಿಟಮಿನ್ ಡಿ ಅಥವಾ ಬಿ ಯಲ್ಲಿ ಕೆಲವು ಪ್ರೊಡ್ಯೂಸ್ ಆಗುತ್ತೆ, ಕೆಲವು
B13 ಏನು ಪ್ರೊಡ್ಯೂಸ್ ಆಗಲ್ಲ. ಇದನ್ನ ನಾವು ಹೊರಗಿಂದ ಪಡಿಬೇಕಾಗತ್ತೆ. ಅಂದ್ರೆ ನಾಲ್ಕನೆಯ ತತ್ವ ಏನು ಅಂತಂದ್ರೆ, ನಮ್ಮನ್ನ ನಾವು ಸೂರ್ಯ ರಶ್ಮಿಗೆ ಒಡ್ಡಿಕೊಳ್ಬೇಕು. ಸೂರ್ಯನ ಕಿರಣ ನಮ್ಮ ಮೈಗೆ ತಾಕ್ಬೇಕು. ಇದು ಬಹಳ ಬಹಳ ಇಂಪಾರ್ಟೆಂಟ್. ಸೂರ್ಯ ರಶ್ಮಿಯಲ್ಲಿ ಇರ್ತಕ್ಕಂಥ ಶಕ್ತಿ ಬೇರೆ ಎಲ್ಲೂ ಇಲ್ಲ. ಈ ಅತೀವ ಶಕ್ತಿ ನೀವು ಬಹುಶಃ ನೀವು ನೋಡಿರ್ಬೋದು, ಕೇಳಿರ್ಬೋದು, ಯೂಟ್ಯೂಬ್ನಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಿಮಾಲಯದಲ್ಲಿರ್ತಕ್ಕಂಥ ಸನ್ಯಾಸಿಗಳು, ಯೋಗಿಗಳು ಕೇವಲ ಲಂಗೋಟಿ ಮಾತ್ರ ಹಾಕಿರ್ತಾರೆ, ಬಟ್ಟೆನೇ ಇರಲ್ಲ, ಐಸಲ್ಲಿ ಓಡಾಡ್ಕೊಂಡಿರ್ತಾರೆ. ಆ ಚಳಿಯನ್ನ ತಡೆಯುವಂತ ಶಕ್ತಿ ಅವ್ರ ಬಾಡಿಯಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ, ಹೀಟ್. ಟಿಬೇಟಿಯನ್ ಮಾಂಕ್ಸ್ ಬಗ್ಗೆ ನೀವು ಕೇಳಿರ್ಬೋದು. ಅವ್ರ ಮಲಗಿದಲ್ಲಿ ಒಂದು ಒದ್ದೆ ಬಾಟ್ಟವೆಲ್ಲನ್ನ ಒದ್ದೆ ಮಾಡಿರಿ ಅವ್ರ ಮೈಗೆ ಹಾಕಿದ್ರೆ ಅವ್ರ 5 ನಿಮಿಷಕ್ಕೆ ಅದನ್ನ ಬಿಸಿ ಮಾಡಿ ಹಾಕ್ತಾರೆ. ಅಂದ್ರೆ ಬಾಡಿಯಲ್ಲಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಹೀಟ್ ಹಿಮಾಲಯನ್ ಮಾಂಕ್ಸ್ ಸನ್ಯಾಸಿಗಳು ಎಲ್ಲಿಂದ ಪಡಿತಾರೆ? ಅವರು ನೇರವಾಗಿ ಸೂರ್ಯನ ದೃಷ್ಟಿಸಿ ಕಣ್ಣಿನ ಮುಖಾಂತರ ಆ ಎನರ್ಜಿಯನ್ನು ತಗೊಳ್ತಾರೆ ಅಂತ ನಾನು ಕೇಳಿದ್ದೆ, ಪ್ರಯೋಗ ಮಾಡಿಲ್ಲ. ಆದ್ರೆ ಒಂದಂತೂ ಸತ್ಯ, ಸೂರ್ಯ ರಶ್ಮಿ ಇಲ್ಲದೇ ಇದ್ರೆ ನಮ್ಮ ಬದುಕು ಕಷ್ಟ. ಸೂರ್ಯ ರಶ್ಮಿಗೆ ನಮ್ಮ ಮೈಯನ್ನ ಒಡ್ಡಬೇಕು. ಇದು 4ನೆಯ ತತ್ವ. ಐದನೇದು, ಈ ದೇಹಕ್ಕೆ ನೋಡಿ, ದಿನವಿಡೀ ದುಡಿದಾಗ ಒಳಗಿನ ಅಂಗಗಳು ತುಂಬಾ ಸೌದೋಗುತ್ತೆ. ಅದರ ರಿಪೇರಿ ಕೆಲಸ ನಡೆಯುವಂಥದ್ದು ರಾತ್ರಿ. ನಮಗೆ ಸದ್ದು ಗದ್ದಲ ಇಲ್ದೇನೆ ಒಳಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ವರ್ಕರ್ಸ್ ನಮ್ಮ ಅಂಗಾಂಗಗಳನ್ನ ರಿಪೇರಿ ಮಾಡ್ತಾ ಇರ್ತಾರೆ. ಅದಕ್ಕೆ ಟೈಮಿಂಗ್ ಬೇರೆ ಇದೆ. ಬ್ರೈನ್ ಯಾವಾಗ, ಲಿವರ್ ಯಾವಾಗ, ಆ ಟೈಮ್ ಪ್ರಕಾರ. ಅಂದ್ರೆ ಅಷ್ಟು ಟೈಮ್ ನಾವು ನಿದ್ದೆ ಮಾಡಲೇಬೇಕು. ಈ ವೈದ್ಯ ವಿಜ್ಞಾನದ ಪ್ರಕಾರ ಕನಿಷ್ಠ 7ರಿಂದ 8 ಗಂಟೆ ನಾವು ನಿದ್ದೆಯನ್ನ ಮಾಡಬೇಕಾಗುತ್ತೆ. ಇದು ಪಂಚತತ್ವಗಳು. ಪೌಷ್ಟಿಕ ಆಹಾರ, ದೇಹಕ್ಕೆ ಸರಿಯಾದ ಬೇಕಾದಷ್ಟು ನೀರು, ಒಳ್ಳೆಯ ವ್ಯಾಯಾಮ, ಸೂರ್ಯ ರಶ್ಮಿಗೆ ನಾವು ಮೈಯನ್ನು ಒಡ್ಡಿಕೊಳ್ಳುವುದು, ಕನಿಷ್ಠ 7 ಗಂಟೆ ನಿದ್ರೆ. ಇನ್ನು ಶಾಸ್ತ್ರ ಕೊನೆಯದಾಗಿ ಶಾಸ್ತ್ರ ಒಂದು ಹೇಳಿಬಿಟ್ಟು ನಾನು ಮಾತನ್ನು ನಿಲ್ಲಿಸ್ತೇನೆ. 1 ನಿಮಿಷ ಇದೆ ಇನ್ನು ಸರ್. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ನಿಮಗೆಲ್ಲ ಗೊತ್ತು. ಬ್ರಹ್ಮಮುಹೂರ್ತೆ ಉತ್ತಿಷ್ಟೆ, ಬ್ರಹ್ಮಮುಹೂರ್ತದಲ್ಲಿ ಎದ್ದೇಳು. ಬ್ರಹ್ಮಮುಹೂರ್ತ ಅಂದ್ರೆ ಏನು? ಸೂರ್ಯೋದಯ ಆಗುವ 45 ನಿಮಿಷಗಳ ಮೊದಲು ಎದ್ದೇಳು ಅಂತ ಹೇಳ್ತಾರೆ. ಯಾಕಂತಂದ್ರೆ ವಾತಾವರಣದಲ್ಲಿ ಬಹಳಷ್ಟು ನಮಗೆ ಪ್ರಭಾವಕಾರಿ ಶಕ್ತಿಗಳು ಇರ್ತವೆ. ವಿಜ್ಞಾನಿಗಳು ಅದನ್ನ ಅಂದ್ರೆ ಆ ಟೈಮ್ ದೇವಾನುದೇವತೆಗಳು ಅಡ್ಡಾಡ್ತಾ ಇರ್ತಾರಂತೆ. ನಮ್ಮನ್ನು ನೋಡಿದ್ರೆ ಬ್ಲೆಸ್ಸಿಂಗ್ ಮಾಡಬಹುದು ಅಂತ ಒಂದು ಮಾತಾದ್ರೆ ವಿಜ್ಞಾನಿಗಳು ಹೇಳ್ತಾರೆ. ಆ ಟೈಮಿಗೆ ಓಝೋನ್ ನಮಗೆ ಸಿಗುತ್ತೆ, ದೇಹಕ್ಕೆ ಒಳ್ಳೇದು. ಏನು ಅಂತಂದ್ರೆ ಸರ್ವಕಾಲಿಕವಾಗಿ ಒಪ್ಪಿಕೊಳ್ಳುವಂಥದ್ದು ಏನು ಅಂದ್ರೆ, ನಾವು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿ. ಎಚ್ಚರಿಕೆ ಆದಾಗ ಸ್ವಲ್ಪ ನೆನ್ಪಿಟ್ಕೊಳ್ಳೋಣ. ಈ ದೇಹ ಒಳಗೆ ಕೆಲಸ ಮಾಡಿರುತ್ತೆ, ಫ್ಯಾಕ್ಟ್ರಿ, ಒಂದಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿರುತ್ತೆ. ಅದನ್ನು ವೇಸ್ಟ್ ಮಾಡಬಾರ್ದು. ಹಿಂದೆ ಒಂದು ಪದ್ಧತಿ ಇತ್ತು. ಎದ್ದ ತಕ್ಷಣ ಕೈಯನ್ನು ನೋಡ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಮುಂದೆ ನೀವು ಇದನ್ನ ಹೇಳ್ಕೊಳ್ಳಿ. ಹೀಗೆ ನನ್ನ ಕರದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ದೇವತೆಗಳನ್ನು, ದೇವಿಯರನ್ನ ನಾನು ನೆನಪು ಮಾಡಿ ಕಣ್ಣು ಬಿಟ್ಟು ನೋಡಿ, ಆಮೇಲೆ ಕೈ ಮುಗ್ದು ಅಲ್ಲಿ ನನ್ನ ದಿನವನ್ನ ನಾನು ಪ್ರಾರಂಭ ಮಾಡ್ತೇನೆ. ಇದು ಪ್ರಾರಂಭ ಮಾಡೋ ಬದಲು ಈ ಕೈಯನ್ನ ಉಜ್ಜಿ ನಾನು ನನ್ನ ಕಣ್ಣು ಮತ್ತೆ ಹಣೆಯ ಮೇಲೆ ಇಟ್ಕೊಳ್ತೀನಿ. ಯಾಕಂತಂದ್ರೆ ಈ ಸ್ಟಾಟಿಕ್ ಎನರ್ಜಿ ಇದೆ ಅಲ್ಲ, ಬಾಡಿಯಲ್ಲಿ ಇಡೀ ರಾತ್ರಿ ನಡೆದಕ್ಕಂಥ ಕೆಲಸದ ಒಂದು ಎನರ್ಜಿ ಏನಿದೆ ಅದು ನಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ಅದು ನಮಗೆ ಚೇತನ ಕೊಡುತ್ತೆ. ಸೊ ಇದಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಮಂಚದಿಂದ ಇದ್ದು ಕೆಳಗೆ ಇಳಿಯುವಂತದ್ದು. ಎಳೆದುಕೊಂಡು ಬರಬರಂತ ಹೋಗಿ ಬಿಡ್ತೀವಿ. ಸ್ವಲ್ಪ ಯೋಚನೆ ಮಾಡೋಣ. ಮಂಚದಲ್ಲಿ ಆರಾಮಾಗಿ ಮಲಗಿ ಭೂಮಿ ತಾಯಿಯ ಮೇಲೆ ಕಾಲಿಡುವಾಗ ಆ ಭೂಮಿ ತಾಯಿ ನಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾಳೆ. ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಆ ತಾಯಿ ಎಳ್ಕೊಳ್ತಾಳೆ. ಸೊ ಭೂಮಿಯನ್ನ ನೆನಪಿಸ್ಕೊಂಡು ಕೈ ಮುಗಿದು ಆಮೇಲೆ ಕಾಲಿಡಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ಆ ತಾಯಿ ಹೇಳ್ಕೊಳ್ತಾಳೆ.
ಸೊ ಇದ್ರ ನೆಕ್ಸ್ಟ್ ಬರುವಂಥದ್ದು ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಅದಾದ್ಮೇಲೆ ಮೊದಲನೇ ಕೆಲಸ ಗರಂ ಗರಂ ಕಾಫಿ ಎಲ್ಲ 1 ಲೋಟ ನೀರು ಕುಡಿಯುವಂಥದ್ದು. ಯಾಕಂತಂದ್ರೆ ನಮ್ಮ ಬಾಡಿ ಹೀಟ್ ಆಗಿ ಎಲ್ಲ ಡಿಹೈಡ್ರೇಟ್ ಆಗಿರೋ ಸಾಧ್ಯತೆ ಇರುವ ಕಾರಣ ಅಲ್ಲಿ ಗ್ರೀಸಿಂಗ್ ಆಗ್ಬೇಕು, ಆಯಿಲಿಂಗ್ ಆಗ್ಬೇಕು. ಅದಕ್ಕೆ 1 ಲೋಟ ನೀರನ್ನು ನಾವು ಕುಡಿಬೇಕು. ಅದು ಬಾಯಿ ತೊಳೆಯದೇ ಕುಡೀರಿ ಅಂತ ಕೆಲವರು ಹೇಳ್ತಾರೆ, ಗುಡ್ ಬ್ಯಾಕ್ಟೀರಿಯಾ ಹೊಟ್ಟೆಗೆ ಹೋಗುತ್ತೆ. ಅಥವಾ ಬಾಯಿ ತೊಳೆದು ಕುಡಿಬಹುದು. ಅದು ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಇದು ಬಿಸಿನೀರು ಬೇಕಾ ತಣ್ಣೀರು ಬೇಕಾ ಈ ಜಿಜ್ಞಾಸೆ ಇದೆ. ಬೆಚ್ಚಗಿನ ನೀರು ಕುಡಿದ್ರೆ ಒಳ್ಳೇದು, ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಆಹಾರದ ಕೊನೆಯ ಪಾಯಿಂಟ್ ಒಂದು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನಮ್ಮ ಆಹಾರ ಹೇಗಿರ್ಬೇಕು ಅಂತಂದ್ರೆ ಸಾತ್ವಿಕವಾಗಿರ್ಬೇಕು. ಇದು ಶುದ್ಧ ಮತ್ತು ಸತ್ವಭರಿತ ಆಹಾರವಾಗಿರ್ಬೇಕು. ನಾವು ತಿನ್ನುವಂತ ಆಹಾರಗಳಲ್ಲಿ ಹಲವಾರು ರಜೋಗುಣ ಇರ್ತಕ್ಕಂಥ ಅಂದ್ರೆ ಅಷ್ಟೇನು ಸತ್ವ ಇಲ್ಲದಂತ ಇದಿರ್ತವೆ. ಈಗ ಚಿಪ್ಸ್, ಫ್ರೆಂಚ್ ಫ್ರೈ ಇತ್ಯಾದಿ ಎಲ್ಲ ಇದೆಲ್ಲ, ಇದು ರಜೋಗುಣ ಇರ್ತಕ್ಕಂಥದ್ದು. ಸ್ವಲ್ಪ ಅಂಶಗಳು ಇರ್ಬೋದು, ಸತ್ವ ಇರ್ಬೋದು ಅದರಲ್ಲಿ. ಇನ್ನು ತಾಮಸಿಕ ಆಹಾರ ಪರಿಪೂರ್ಣ, ತಿನ್ಲಿಕ್ಕೆ ಆಗದಂತ, ತಿನ್ನಬಾರದ ಆಹಾರ. ಈ 3 ಇದಿದೆ. ಇದರಲ್ಲಿ ನಮ್ಮ ಆಯ್ಕೆ ಸಾತ್ವಿಕ ಆಹಾರವೇ ಇರಬೇಕು ಅಂತ ಹೇಳ್ತಾ ಇಲ್ಲಿ ತನಕ ನನ್ನ ಮಾತನ್ನು ಆಲಿಸಿದ ಪ್ರತಿಯೊಬ್ಬ ಧ್ಯಾನ ಬಂಧುಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.